ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕೊನೆಯ ಓವರ್ನಲ್ಲಿ ಬಿಗ್ ಹೈಡ್ರಾಮಾ. ಡೇವಿಡ್ ಮಿಲ್ಲರ್ ಮಹಾ ಎಡವಟ್ಟು, 1 ರನ್ನಿನ ರೋಚಕ ಗೆಲುವು ಸಾಧಿಸಿದಂಥ ಗುಜರಾತ್ ಟೈಟನ್ಸ್ ತಂಡ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಸೌತ್ ಆಫ್ರಿಕಾ ತಂಡ ಅಂದ್ಕೂಡದು ಎಲ್ಲ ಲೀಗ್ ಹಂತದಲ್ಲಿ, ಸೆಮಿಫೈನಲ್ ಹಂತದಲ್ಲಿ ಮ್ಯಾಚನ್ನು ಗೆದ್ಕೊಂಡು ಬರುತ್ತೆ. ಅದಾದ ನಂತರ ಫೈನಲ್ ತಲುಪುವಂಥ ಹಂತದಲ್ಲಿ ಅಥವಾ ಫೈನಲ್ನಲ್ಲಿ ಸೋತು ಸುಣ್ಣವಾಗಿ ಚೋಕರ್ ಪಟ್ಟವನ್ನು ಪಡೆದುಕೊಳ್ಳುತ್ತೆ. ಮತ್ತು ಆ ಒಂದು ಮಾತು 16 ವರ್ಷಗಳಿಂದ ಸಾಬೀತು ಮಾಡ್ಕೊಂಡು ಬರ್ತಾನೆ ಇದೆ ದಕ್ಷಿಣ ಆಫ್ರಿಕಾ ತಂಡ. ಈಗ ದಕ್ಷಿಣ ಆಫ್ರಿಕಾ ತಂಡದ ಆಟಗಾರರು IPL ಆಡ್ತಾ ಇದ್ರು ಕೂಡ ಅಂಥದ್ದೇ ಒಂದು ಮಹಾ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಏಕಾಂಗಿಯಾಗಿ ಮ್ಯಾಚನ್ನು ಗೆಲ್ಲಿಸಬಲ್ಲಂಥ ಅನುಭವಿ ಆಟಗಾರ ಡೇವಿಡ್ ಮಿಲ್ಲರ್ ಕೂಡ ಅಂಥ ಒಂದು ಮಹಾ ಎಡವಟ್ಟನ್ನು ಮಾಡಿಕೊಂಡು ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು 1 ರನ್ನಿನ ಸೋಲನ್ನು ಕಾಣುವಂತೆ ಮಾಡಿದ್ದಾರೆ. ಹಾಗಾಗಿ ಇದೀಗ ಡೇವಿಡ್ ಮಿಲ್ಲರ್ ಮಾಡಿದಂಥ ಮಹಾ ಎಡವಟ್ಟಿನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 1 ರನ್ನಿಂದ ರೋಚಕವಾಗಿ ಸೋಲನ್ನು ಒಪ್ಪಿಕೊಂಡಿದೆ. ಇನ್ನು ನಿನ್ನೆ ನಡೆದಂಥ ಮ್ಯಾಚ್ನಲ್ಲಿ ಕೊನೆಯ ಓವರ್ನಲ್ಲಿ ಏನೆಲ್ಲ ಹೈಡ್ರಾಮಾ ಆಯಿತು, ಏನೆಲ್ಲ ಎಡವಟ್ ಆಯಿತು ಎನ್ನುವುದನ್ನು ನೋಡೋದಕ್ಕೂ ಮೊದಲು ಟಾಸ್ ಗೆದ್ದಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ GT ತಂಡಕ್ಕೆ, ಅಂದರೆ ಗುಜರಾತ್ ಟೈಟನ್ಸ್ ತಂಡಕ್ಕೆ ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಡ್ತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶ ಪಡ್ಕೊಂಡಂಥ ಗುಜರಾತ್ ಟೈಟನ್ಸ್ ತಂಡ ಹೆಡೆಡ್ ಬೈ ಶುಭ್ಮನ್ ಗಿಲ್ ಅವರ ತಂಡ ಮೊದಲು ಬ್ಯಾಟಿಂಗ್ ಮಾಡುತ್ತೆ. ಒಂದು ಒಳ್ಳೆಯ ಮೊತ್ತವನ್ನು ಕಲೆ ಹಾಕುತ್ತೆ. ಅಂದರೆ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟನ್ನು ಕಳ್ಕೊಂಡು 210 ರನ್ಗಳ ಮೊತ್ತವನ್ನು ಕಲೆ ಹಾಕುತ್ತೆ. ಮತ್ತು ಡೆಲ್ಲಿ ತಂಡಕ್ಕೆ 211 ರನ್ಗಳ ಬೃಹತ್ ಮೊತ್ತವನ್ನು ಟಾರ್ಗೆಟ್ ಆಗಿ ನೀಡುತ್ತೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಗಿಲ್ 75 ರನ್ನನ್ನು ಹೊಡಿತಾರೆ. 45 ಬಾಲ್ನಲ್ಲಿ 4 ಬೌಂಡ್ರಿ ಮತ್ತು 5 ಸಿಕ್ಸರ್ಗಳ ನೆರವಿನಿಂದ. ಜೊತೆಗೆ ಬಟ್ಲರ್ ಕೂಡ 27 ಬಾಲ್ನಲ್ಲಿ 3 ಬೌಂಡ್ರಿ ಮತ್ತು 5 ಸಿಕ್ಸರ್ಗಳ ನೆರವಿನಿಂದ 52 ರನ್ನನ್ನು ಚಚ್ತಾರೆ. ಜೊತೆಗೆ ವಾಷಿಂಗ್ಟನ್ ಸುಂದರ್ ಕೂಡ 32 ಬಾಲ್ನಲ್ಲಿ 6 ಬೌಂಡ್ರಿ ಮತ್ತು 2 ಸಿಕ್ಸರ್ಗಳ ನೆರವಿನಿಂದ 55 ರನ್ನನ್ನು ಬಾರಿಸಿ ತಂಡ 210 ರನ್ನನ್ನು ಪೇರಿಸುವಲ್ಲಿ ತಮ್ಮ ಕಾಣಿಕೆಯನ್ನು ಕೊಡ್ತಾರೆ. ಒಂದು ಹಂತಕ್ಕೆ ಗುಜರಾತ್ ಟೈಟನ್ಸ್ ತಂಡ 235 ರನ್ನನ್ನು ಹೊಡೆಯುವಂಥ ಒಂದು ಸಾಧ್ಯತೆ ಇತ್ತು. ಆದರೆ ಲುಂಗಿ ನಿಗಡಿ ಎನ್ನುವಂಥ ಒಬ್ಬ ಸೌತ್ ಆಫ್ರಿಕಾದ ಬೌಲರ್ ತಮ್ಮ ಸ್ಲೋವರ್ ಬೌಲಿಂಗ್ ಮುಖಾಂತರ 18ನೇ ಓವರನ್ನು ಬೌಲಿಂಗ್ ಮಾಡಲಿಕ್ಕೆ ಬಂದಂಥ ಲುಂಗಿ ನಿಗಡಿ ಕೇವಲ 3 ರನ್ನನ್ನು ಕೊಡ್ತಾರೆ. ಜೊತೆಗೆ ಗಿಲ್ ಅವರ ಪ್ರಮುಖವಾದ ವಿಕೆಟನ್ನು ಕಬಳಿಸುವ ಮುಖಾಂತರ 230+ ರನ್ ಆಗುವುದನ್ನು ತಡೆದು ಕೇವಲ 210 ರನ್ಗೆ ಗುಜರಾತ್ ಟೈಟನ್ಸ್ ತಂಡವನ್ನು ಕಟ್ಟಿ ಹಾಕಲು ಯಶಸ್ವಿ ಆಗ್ತಾರೆ. ಇದು ಒಂದು ಹಂತ. ಇನ್ನು 211 ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಉತ್ತಮ ಆರಂಭವನ್ನು ಪಡ್ಕೊಳ್ಳುತ್ತೆ. 76 ರನ್ ಆಗುವಷ್ಟರಲ್ಲಿ ಯಾವುದೇ ವಿಕೆಟ್ ಕಳ್ಕೊಂಡಿರಲ್ಲ ಶ್ರೀಲಂಕಾದ ಒಬ್ಬ ಹೊಡಿಬಡಿ ಆಟಗಾರ ನಿಶಾಂಕ ಮತ್ತು KL ರಾಹುಲ್. ಮೊದಲ 2 ಪಂದ್ಯದಲ್ಲಿ KL ರಾಹುಲ್ ಅಂದರೆ ವಿಫಲರಾಗಿದ್ದರು. ಅವ್ರ ಮೇಲೆ ದೊಡ್ಡ ನಿರೀಕ್ಷೆ ಇತ್ತು, ದೊಡ್ಡ ಟಾರ್ಗೆಟ್ ಕೂಡ ಇತ್ತು. ಹಾಗಾಗಿ ಆಡ್ತಾರೆ ಅನ್ನುವಂಥ ಒಂದು ಭರವಸೆ ಕೂಡ ಇತ್ತು ಮತ್ತು ಟ್ರ್ಯಾಕ್ ಕೂಡ ಬ್ಯಾಟಿಂಗ್ ಹೆಲ್ಪ್ ಆಗ್ತಿತ್ತು. ಹಾಗಾಗಿ ಇವತ್ತು KL ರಾಹುಲ್ ಆಡ್ತಾರೆ ಅನ್ನುವಂಥ ನಂಬಿಕೆ ಕೂಡ ಇತ್ತು. ಮೊದಲು ಬ್ಯಾಟಿಂಗ್ ಅಂದರೆ ಮೊದಲ ಎಸೆತವನ್ನೇ ಸಿಂಗಲ್ ಬಾರಿಸುವ ಮುಖಾಂತರ ಎಸ್ ಎನ್ನುವಂಥ ಒಂದು ಸಿಗ್ನಲ್ನ ಕೊಡ್ತಾರೆ. ಹಾಗಾಗಿ ಅವರ ಒಂದು ನಂಬಿಕೆ ಅಚಲವಾಗಿತ್ತು. ಇವತ್ತು ಆಡ್ತಾರೆ ಅನ್ನೋದು ಕೂಡ ಆಡಿದರು. ಇನ್ನು ನಿಶಾಂಕ 41 ರನ್ ಹೊಡಿತಾರೆ. 24 ಬಾಲ್ನಲ್ಲಿ 6 ಬೌಂಡ್ರಿ ಮತ್ತು 1 ಸಿಕ್ಸರ್ ಮುಖಾಂತರ 41 ರನ್ನನ್ನು ಚಚ್ತಾರೆ. ಉತ್ತಮ ಆರಂಭ. ಜೊತೆಗೆ ಆಟಗಾರರಾಗಿದ್ದಂಥ KL ರಾಹುಲ್ ಕೂಡ ಕೊನೆಯ ಹಂತದಲ್ಲಿ ಔಟ್ ಆಗ್ತಾರೆ. ಅವರು ಔಟ್ ಆಗುವ ಮೊದಲು 11 ಬೌಂಡ್ರಿ ಮತ್ತು 4 ಸಿಕ್ಸರ್ಗಳ ನೆರವಿನಿಂದ 52 ಎಸೆತದಲ್ಲಿ 92 ರನ್ಗಳ ಒಂದು ಬೃಹತ್ ಕಾಣಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಮ್ಯಾಚ್ ಹೈಡ್ರಾಮಾ. ನಾನು ಕೊನೆಯ 2 ಓವರನ್ನು ಹೇಳ್ತೇನೆ. ಯಾವ ಲೆವೆಲಿಗಿತ್ತಂದರೆ ಕೊನೆಯ 2 ಓವರ್ನಲ್ಲಿ ದೆಹಲಿ ಗೆಲ್ಲಲಿಕ್ಕೆ 36 ರನ್ಗಳು ಬೇಕಾಗತ್ತೆ. 19ನೇ ಓವರ್ ಒಂದು ಹೈಡ್ರಾಮಾ ಆದರೆ 20ನೇ ಓವರ್ ಮತ್ತೊಂದು ಹೈಡ್ರಾಮಾ ಆಗುತ್ತೆ. ಈ 18ನೇ ಓವರ್ ಮಾಡಲಿಕ್ಕೆ ಬಂದಂಥ, ಅಂದರೆ 19ನೇ ಓವರನ್ನು ಮಾಡಲಿಕ್ಕೆ ಬಂದಂಥ ಮೊಹಮ್ಮದ್ ಸಿರಾಜ್ ಅವರ ಮೊದಲ ಬಾಲ್ ವೈಡ್ ಆಗುತ್ತೆ. ನೋಡಿ, ಕೊನೆಯ 2 ಓವರ್ನಲ್ಲಿ ದೆಹಲಿ ಗೆಲ್ಲಲಿಕ್ಕೆ 36 ರನ್ ಬೇಕಾಗತ್ತೆ. 19ನೇ ಓವರನ್ನು ಬೌಲಿಂಗ್ ಮಾಡಲಿಕ್ಕೆ ಬಂದಂಥ ಮೊಹಮ್ಮದ್ ಸಿರಾಜ್ ತಾನು ಎಸೆದಂಥ ಮೊದಲ ಎಸೆತವನ್ನು ವೈಡ್ ಹಾಕ್ತಾರೆ. ಇನ್ನು ಆಗ ಕ್ರೀಸ್ನಲ್ಲಿದ್ದರು ಹೊಡಿಬಡಿ ಆಟಗಾರ ಡೇವಿಡ್ ಮಿಲ್ಲರ್, ಅನುಭವಿ ಆಟಗಾರ ಡೇವಿಡ್ ಮಿಲ್ಲರ್, ಲೆಫ್ಟ್ ಹ್ಯಾಂಡರ್ ಆಟಗಾರ ಡೇವಿಡ್ ಮಿಲ್ಲರ್. ಮೊದಲ ಎಸೆತ ವೈಡ್ ಆಗುತ್ತೆ. 2ನೇ ಎಸೆತ ಅಂದರೆ ಅದು ವೈಡ್ ಆದ ಕಾರಣ ಮತ್ತೊಂದು ಎಸೆತ ಆಗುತ್ತೆ. ಆ ಮೊದಲ ಎಸೆತ ಅಂದರೆ 18.1 ಇರುತ್ತಲ್ಲ, ಆ ಬಾಲಲ್ಲಿ
6 ಹೊಡಿತಾರೆ, ಎರಡನೇ ಬಾಲಲ್ಲಿ 4 ಹೊಡಿತಾರೆ, ಮೂರನೇ ಬಾಲಲ್ಲಿ 6 ಹೊಡಿತಾರೆ, ನಾಲ್ಕನೇ ಬಾಲನ್ನು ಸಿಂಗಲ್ ತೆಗೆದುಕೊಳ್ತಾರೆ. ಅದಾದ ನಂತರ ಸ್ಟ್ರೈಕಿಗೆ ಬಂದಂಥವರು ವಿಪ್ರಜ್ ನಿಗಮ್ ಅವರು ಸ್ಟ್ರೈಕಿಗೆ ಬರ್ತಾರೆ. ಹಾಗಾಗಿ 5ನೇ ಎಸೆತ ವಿಪ್ರಜ್ ಅವರು 4 ಹೊಡಿತಾರೆ. ಅದಾದ ನಂತರ 6ನೇ ಬಾಲಲ್ಲಿ ಸಿಂಗಲ್ ತೆಗೆದುಕೊಂಡು ಕೊನೆಯ ಓವರ್ನ ಸ್ಟ್ರೈಕನ್ನು ಇಟ್ಕೊಳ್ತಾರೆ ವಿಪ್ರಜ್ ಅವರು. ಹಾಗಾಗಿ 19ನೇ ಓವರ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಬರೋಬ್ಬರಿ 23 ರನ್ನ ಬಿಟ್ಕೊಳ್ತಾರೆ. ಜೊತೆಗೆ ಆಗ ದೆಹಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಕೊನೆಯ ಓವರ್ನಲ್ಲಿ ಕೇವಲ 13 ರನ್ ಬೇಕಾಗತ್ತೆ. ಯಾಕಂದರೆ 19ನೇ ಓವರ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರ ವಿರುದ್ಧ ಡೇವಿಡ್ ಮಿಲ್ಲರ್ ಮತ್ತು ವಿಪ್ರಜ್ ಅವರು ಬರೋಬ್ಬರಿ 23 ರನ್ನನ್ನು ಚಚ್ಚಿ ಕೊನೆಯ ಓವರನ್ನು ಗೆಲುವಿಗೆ ಸರಾಗವಾಗಿ ಮಾಡ್ಕೊಳ್ತಾರೆ. ಇನ್ನು ಕೊನೆಯ ಓವರ್ ಹೈಡ್ರಾಮನ್ನು ಹೇಳ್ತಾನೆ. ಕೊನೆಯ ಓವರನ್ನು ಮಾಡಲಿಕ್ಕೆ ಬಂದಂಥ ಈಗಾಗಲೇ ರನ್ನ ಹೊಡೆಸ್ಕೊಂಡಿರುವಂಥ ಕರ್ನಾಟಕದ ಹೆಮ್ಮೆಯ ಪುತ್ರ ಪ್ರಸಿದ್ಧ ಕೃಷ್ಣ ಅವರು ಬರ್ತಾರೆ. ಆಗ ಮೊದಲ ಓವರ್ನಲ್ಲಿ ಸ್ಟ್ರೈಕನ್ನು ಇಟ್ಕೊಂಡಿರುವಂಥ ವಿಪ್ರಜ್ ಅವರು 4 ಅನ್ನು ಹೊಡಿತಾರೆ. ಆಫ್ ಸ್ಟಂಪನ್ನು ಎತ್ತಿ ಹೊಡಿತಾರೆ. ಅದು ಲಾಂಗ್ ಆಫ್ನಲ್ಲಿ 4 ಆಗುತ್ತೆ. ಆಗ ತಂಡದ ಗೆಲುವಿಗೆ 5 ಬಾಲ್ನಲ್ಲಿ 9 ರನ್ ಬೇಕಾಗುತ್ತೆ. ಇದು ಇಲ್ಲಿಂದ ಹೈಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಎರಡನೇ ಬಾಲನ್ನು ಮಾಡ್ತಾರೆ. ಆಗ ವಿಪ್ರಜ್ ಅವರು ಔಟ್ ಆಗ್ತಾರೆ, ಕ್ಯಾಚ್ ಹೊಡೆದು ಔಟ್ ಆಗ್ತಾರೆ. ಆಗ 4 ಬಾಲ್ನಲ್ಲಿ 9 ರನ್ನನ್ನು ಬೇಕಾಗುತ್ತೆ. ಆಗ ಸ್ಟ್ರೈಕಿಗೆ ಬಂದಂಥವರು ಕುಲ್ದೀಪ್ ಯಾದವ್, ಬೌಲರ್ ಆಗಿರುವಂಥ ಕುಲ್ದೀಪ್ ಯಾದವ್ ಅವರು ಬ್ಯಾಟಿಂಗ್ ಬರ್ತಾರೆ. ಅಲ್ಲಿ ಸ್ಟ್ರೈಕ್ ಕೂಡ ರೊಟೇಟ್ ಆಗಿರಲ್ಲ. ರನ್ ಹೋಗಿ ಔಟ್ ಆಗಿದ್ರೆ ಅದು ಡೇವಿಡ್ ಮಿಲ್ಲರ್ ಬರ್ತಿದ್ರು. ಆದರೆ ಆಗ 4 ಬಾಲ್ನಲ್ಲಿ 9 ರನ್ ಬೇಕಾಗುತ್ತೆ. ಮೂರನೇ ಎಸೆತ ಅಂದರೆ ಕೊನೆಯ ಓವರ್ನ ಮೂರನೇ ಎಸೆತವನ್ನು ಎಸೆದಂಥ ಪ್ರಸಿದ್ಧ ಕೃಷ್ಣ ಅವರನ್ನು ಫೇಸ್ ಮಾಡಿದಂಥ ಕುಲ್ದೀಪ್ ಯಾದವ್ ಅವರು ಸಿಂಗಲ್ ಅಂತ ತೆಗೆದುಕೊಳ್ತಾರೆ. ಆಗ 3 ಬಾಲ್ನಲ್ಲಿ 8 ರನ್ ಬೇಕಾಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲ್ಲಿಕ್ಕೆ. ಸ್ಟ್ರೈಕಲ್ಲಿದ್ದಂಥವರು ಅನುಭವಿ ಆಟಗಾರ ಡೇವಿಡ್ ಮಿಲ್ಲರ್, ಈಗಾಗಲೇ 6-4ಗಳ ಮೇಲೆ 4 ಅನ್ನು ಹೊಡೆದಂಥವರು, ಆ ಒಂದು ಪಿಚ್ಚನ್ನು ಅರ್ಥಕೊಂಡಂಥವರು. ಹೀಗಾಗಿ 3 ಬಾಲಲ್ಲಿ 8 ರನ್ ಬೇಕಾಗುತ್ತೆ. ಅದಾದ ನಂತರ ಪ್ರಸಿದ್ಧ ಕೃಷ್ಣ ಅವರು ಓಡೋಡಿ ಬಂದು ಬೌಲಿಂಗ್ ಹಾಕ್ತಾರೆ. ಬಾಲು ಬ್ಯಾಟಿಂದ ಮುಂದೆ ಬೀಳುತ್ತೆ. ಒಂದು 6 ಅನ್ನು ಹೊಡಿತಾರೆ. ಆ 6 ಎಷ್ಟು ದೂರ ಹೋಗುತ್ತೆ ಅಂದರೆ ಸ್ಟೇಡಿಯಂನ ಆಚೆ ಹೋಗುತ್ತೆ ಮತ್ತು ಈ ಟೂರ್ನಿಮೆಂಟ್ನ ಲಾಂಗೆಸ್ಟ್ 6 ಆಗಿ 106 ಮೀಟರ್ಗಳ ಅಂತರವನ್ನು ಅದು ಹೋಗುತ್ತೆ. ಹೀಗಾಗಿ ಮ್ಯಾಚ್ ಗೆದ್ದು ಬಿಡುವಂಥ ಎಲ್ಲ ಲಕ್ಷಣ. ಕೇವಲ 2 ಬಾಲ್ನಲ್ಲಿ 2 ರನ್ ಬೇಕಾಗುತ್ತೆ. 2 ಬಾಲ್ನಲ್ಲಿ 1 ರನ್ ಹೊಡೆದ್ರೂ ಟೈ ಆಗ್ತಿತ್ತು. ಆದರೆ ಆಗಿದ್ದು ಮಾತ್ರ ಹೈಡ್ರಾಮಾ. 5ನೇ ಎಸೆತವನ್ನು ಎಸೆದಂಥ ಪ್ರಸಿದ್ಧ ಕೃಷ್ಣ, ಸ್ಟ್ರೈಕಲ್ಲಿದ್ದಂಥವರು ಡೇವಿಡ್ ಮಿಲ್ಲರ್ ಅವರು ಡೀಪ್ ಮಿಡ್ ವಿಕೆಟ್ನಲ್ಲಿ ಬಾಲನ್ನು ಬಾರಿಸ್ತಾರೆ. 1 ರನ್ ಸರಾಗವಾಗಿ ಹೋಗ್ತಿತ್ತು, 2 ರನ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೆ ಡೇವಿಡ್ ಮಿಲ್ಲರ್ ಅವರ ಅತಿಯಾದ ಆತ್ಮವಿಶ್ವಾಸ ಮತ್ತು ಅವರು ನಾನ್ ಸ್ಟ್ರೈಕರ್ ಆಟಗಾರರ ಮೇಲೆ ಇಟ್ಟಂಥ ಒಂದು ಅಪನಂಬಿಕೆ ಕಾರಣಕ್ಕಾಗಿ ಕುಲ್ದೀಪ್ ಯಾದವ್ ಅವರು ಸ್ವಲ್ಪ ಓಡ್ಲಿಕ್ಕೆ ಮುಂದಾದರೂ ಕೂಡ ಅವರನ್ನು ತಡೆ ಹಿಡಿತಾರೆ. ಸುಲಭವಾಗಿ 1 ರನ್ನನ್ನು ಪಡೆಯಬಹುದಾಗಿದ್ದಂಥ ಡೇವಿಡ್ ಮಿಲ್ಲರ್ ಅವರು ಮುಂದಿನ 6ನೇ ಬಾಲಲ್ಲಿ ಇನ್ನೂ ಕುಲ್ದೀಪ್ ಯಾದವ್ ರನ್ ಹೊಡೆದಿಲ್ಲ ಅಂದ್ರೆ ನಾವು ಟೈ ಹಾಕೊಂಡು ಮ್ಯಾಚನ್ನು ಸೋಲ್ಬೇಕಾಗುತ್ತೆ, ಮ್ಯಾಚ್ ಟೈ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅತಿಯಾದ ಆತ್ಮವಿಶ್ವಾಸದಿಂದ ಕೊನೆಯ ಬಾಲರ್ ನಾನೇ ಫೇಸ್ ಮಾಡ್ತೇನೆ, ಬೌಂಡ್ರಿ 6 ಮುಖಾಂತರ ಮ್ಯಾಚನ್ನು ಗೆಲ್ಲಿಸ್ತೇನೆ ಅಂತ ಒಂದು ಅತಿಯಾದಂಥ ಆತ್ಮವಿಶ್ವಾಸದಿಂದ ಆ 1 ರನ್ ತೆಗೆದುಕೊಳ್ಳಲ್ಲ. ಅದಾದ ನಂತರ 6ನೇ ಬಾಲ್ ಇರುತ್ತಲ್ಲ, ಹಾಗಾಗಿ 1 ಬಾಲ್ನಲ್ಲಿ 2 ರನ್ ಬೇಕಾಗುತ್ತೆ ಗೆಲ್ಲಲಿಕ್ಕೆ. 1 ರನ್ ಹೊಡೆದ್ರೂ ಕೂಡ ಮ್ಯಾಚ್ ಟೈ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ಒಂದು ವೈಖರಿ ಹೇಗಿತ್ತಂದರೆ ಔಟ್ಸೈಡ್ ದ ಆಫ್ ಸ್ಟಂಪ್ ಸ್ವಲ್ಪ ಬೌನ್ಸ್ ಆಗ್ತಾರೆ, ಅದು ಬೀಟ್ ಆಗುತ್ತೆ, ಸೀದಾ ವಿಕೆಟ್ ಕೀಪರ್ ಬಟ್ಲರ್ ಅವ್ರಿಗೆ ಹೋಗುತ್ತೆ. ಆಗ ರನ್ ಕದಲಿಕ್ಕೆ ಟ್ರೈ ಮಾಡ್ತಾರೆ. ಆಗ ತನ್ನ ಕರಾರುವಾದಂಥ ಒಂದು ಎಸೆತದ ಮುಖಾಂತರ ಬಟ್ಲರ್ ಅವರು ರನ್ಔಟ್ ಮಾಡ್ತಾರೆ. ಅಷ್ಟಕ್ಕೆ ಹೈಡ್ರಾಮಾ ಮುಗಿಯುತ್ತೆ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರೋಚಕವಾಗಿ 1 ರನ್ನಿಂದ ಸೋತ್ರೆ, ಮತ್ತೊಂದು ಕಡೆ ಗುಜರಾತ್ ಟೈಟನ್ಸ್ ತಂಡ ಅಷ್ಟೇ ರೋಚಕವಾಗಿ 1 ರನ್ಗಳ ಮುಖಾಂತರ ಗೆಲುವನ್ನು ಸಾಧಿಸುತ್ತೆ. ಇಲ್ಲಿ ಮುಖ್ಯವಾಗಿ ಕಾಣೋದು ಡೇವಿಡ್ ಮಿಲ್ಲರ್ ಅವರ ಅತಿಯಾದಂಥ ಆತ್ಮವಿಶ್ವಾಸ, ಜೊತೆಗೆ ಪ್ರಸಿದ್ಧ ಕೃಷ್ಣ ಅವರ ಕರಾರುವಾದ ಬೌಲಿಂಗ್, ಜೊತೆಗೆ ಕೊನೆಯ ಬಾಲ್ನಲ್ಲಿ ಬೀಟ್ ಆದರೂ ಕೂಡ ಬಟ್ಲರ್ ಅವರು ಓಡ್ಲಿಕ್ಕೆ ಬರ್ತಾರೆ. ಆದರೆ ನಾನ್ ಸ್ಟ್ರೈಕಲ್ಲಿ ಇದ್ದಂಥ ಕುಲ್ದೀಪ್ ಯಾದವ್ ಅವರ ಒಂದು ನೆಗ್ಲಿಜೆನ್ಸ್ ಹೇಗಿತ್ತಂದರೆ, ಒಬ್ಬ ಪ್ರಸಿದ್ಧ ಕೃಷ್ಣ ಅಂತ ಬೌಲಿಂಗ್ ಮಾಡುವಾಗ ಸ್ಪೀಡ್ ಬಾಲರ್ ಬೌಲಿಂಗ್ ಮಾಡುವಾಗ ಇವರು ಆ ಬೌಲಿಂಗ್ ಆದ ಕೂಡಲೇ ಓಡಬೇಕಿತ್ತು, ಅರ್ಧ ಕ್ರೀಸ್ಗೆ ಆದರೂ ಹೋಗಬೇಕಿತ್ತು. ನೀವು ಮೊದಲೇ ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ಟೈಟನ್ಸ್ ತಂಡದ ಗ್ಲೇನ್ ಫಿಲಿಪ್ಸ್ ಕೂಡ ಅದೇನೇ ಮಾಡಿದ್ರು. ಬೌಲಿಂಗಲ್ಲಿ ಬಿಟ್ಟ ಕೂಡಲೇ ಇವರು ಅರ್ಧ ಪಿಚ್ಚಿಗೆ ಹೋಗಿದ್ರು, ಯಾಕಂದರೆ ಸ್ಟ್ರೈಕ್ ಬೇಕಿತ್ತು ಅವರಿಗೆ. ಅಂಥ ಒಂದು ಆಟವನ್ನು ಕುಲ್ದೀಪ್ ಯಾದವ್ ಅವರು ಆಡಲಿಲ್ಲ.
ಜೋಸ್ ಬಟ್ಲರ್ ಅವರವರು ಬೀಟ್ ಆದರೂ ಕೂಡ ಅರ್ಧ ಕ್ರೀಜಿಗೆ ಬಂದಿದ್ರು, ಆದರೆ ಇವರು ಅರ್ಧ ಕ್ರೀಜಿಗೆ ಹೋಗಲಿಲ್ಲ, ಸುಲಭವಾಗಿ ರನ್ಔಟ್ ಆಗ್ತಾರೆ. ಹಾಗಾಗಿ ಗುಜರಾತ್ ಟೈಟನ್ಸ್ ತಂಡ 1 ರನ್ನಿಂದ ಗೆದ್ದರೆ, ಅದೇ ರೀತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 1 ರನ್ಗಳ ಮುಖಾಂತರ ರೋಚಕವಾಗಿ ಸೋಲುತ್ತೆ. ಇದು ಒಂದು ಕಥೆಯನ್ನು ಹೇಳುತ್ತೆ. ಇಲ್ಲಿ ಹೈಲೈಟನ್ನು ಗಮನಿಸ್ತಾ ಹೋದರೆ, ಒಂದು ಡೇವಿಡ್ ಮಿಲ್ಲರ್ ಅವರು 1 ರನ್ ತೆಗೆದುಕೊಳ್ಬೇಕಿತ್ತು, ಆ ಮುಖಾಂತರ ಕೊನೆಯ ಓವರ್ನಲ್ಲಿ ಕೊನೆಯ ಎಸೆತ ವೈಡೋ ರನ್ನೋ ಅಥವಾ ಕುಲ್ದೀಪ್ ಯಾದವ್ ಸಿಂಗಲ್ ತೆಗೆದುಕೊಳ್ತಿದ್ರು, ಆ ಮುಖಾಂತರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲ್ತಿತ್ತು. ಆದರೆ ಡೇವಿಡ್ ಮಿಲ್ಲರ್ ಅಡ್ವರ್ಟ್ ಮಾಡಿಕೊಂಡ್ರು, 1 ರನ್ನನ್ನು ತೆಗೆದುಕೊಳ್ಳದೆ ಕೊನೆಯ ಎಸೆತವನ್ನು ಅತಿಯಾದ ಆತ್ಮವಿಶ್ವಾಸದಿಂದ ಎದುರಿಸಲಿಕ್ಕೆ ಹೋಗಿ ಬೀಟ್ ಆಗಿಬಿಟ್ರು. ಅದು ಆಗತ್ತೆ. ಹೀಗಾಗಿ ದಕ್ಷಿಣ ಆಫ್ರಿಕಾ ತಂಡ ಮಾತ್ರವಲ್ಲ, ಆ ತಂಡದ ಆಟಗಾರರು ಕೂಡ ಚೋಕರ್ಸ್ ಪಟ್ಟಕ್ಕೆ ಇದೀಗ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಜೊತೆಗೆ ಕುಲ್ದೀಪ್ ಯಾದವ್ ಅವರು ಮಾಡಿದಂಥ ಈ ಮತ್ತೊಂದು ಎಡ್ವರ್ಟ್ ಅಂದರೆ ರನ್ ಓಡಲಿಕ್ಕೆ ಟ್ರೈ ಮಾಡಲಿಲ್ಲ, ಅದಾದ ನಂತರ ಓಡ್ಲಿಕ್ಕೆ ಹೋಗ್ತಾರೆ, ರನ್ಔಟ್ ಆಗ್ತಾರೆ. ಮೂರನೇದಾಗಿ ಈ ಬೌಲಿಂಗ್ ವಿಭಾಗದಲ್ಲಿ ಬಂದಾಗ ರಶೀದ್ ಖಾನ್ ಮಾಡಿದಂಥ ಬೌಲಿಂಗ್ ಇದೆಯಲ್ಲ, 3 ಓವರನ್ನು ಮಾಡಿ 17 ರನ್ನನ್ನು, ಅಂದರೆ 4 ಓವರನ್ನು ಮಾಡಿ 17 ರನ್ನನ್ನು ನೀಡಿ 3 ವಿಕೆಟ್ಗಳನ್ನು ತೆಗೆದುಕೊಂಡು ಮ್ಯಾಚಿನ ಗತಿಯನ್ನೇ ಬದಲಿಸ್ತಾರೆ. ಜೊತೆಗೆ ಲುಂಗಿ ನಿಗಡಿ ಅನ್ನುವಂಥ ಒಬ್ಬ ಆಟಗಾರ ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದಂಥವ್ರು, ಅವರು ಗುಜರಾತ್ ಟೈಟನ್ಸ್ ವಿರುದ್ಧ ಅಂದರೆ ಬೌಲಿಂಗ್ ಮಾಡುವಾಗ 4 ಓವರನ್ನು ಬೌಲಿಂಗ್ ಮಾಡಿ 24 ರನ್ನನ್ನು ನೀಡಿ 1 ರನ್ನನ್ನು ಕೇವಲ ಕೊಡ್ತಾರೆ, 1 ವಿಕೆಟನ್ನು ಮಾತ್ರ ಪಡ್ಕೊಳ್ತಾರೆ. ಅದರಲ್ಲೂ 19ನೇ ಓವರಲ್ಲಿ ಕೇವಲ 3 ರನ್ನನ್ನು ಕೊಟ್ಟು ಗುಜರಾತ್ ತಂಡ 230 ರನ್ನನ್ನು ರೀಚ್ ಆಗೋದಕ್ಕೂ ಮೊದಲು ಕಟ್ಟಿ ಹಾಕ್ತಾರೆ. ಹೀಗಾಗಿ ಒಂದು ಪ್ಲಸ್ ನೋಡ್ತಾ ಹೋದರೆ ಮತ್ತೊಂದು ಮೈನಸ್. ಈ ಮಧ್ಯದಲ್ಲಿ KL ರಾಹುಲ್ ಅವರ ಅತ್ಯದ್ಭುತವಾದ ಆಟ ವ್ಯರ್ಥ ಆಯಿತು. ಜೊತೆಗೆ ಕೊನೆಯಲ್ಲಿ ಕರ್ನಾಟಕದ ಪ್ರಸಿದ್ಧ ಕೃಷ್ಣ ಅವರು ಕೊನೆಯ ಓವರ್ನಲ್ಲಿ ಮಿಂಚಿ ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧ 1 ರನ್ನನ್ನು ಗೆಲುವನ್ನು ಸಾಧಿಸುವಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಕೂಡ ಸಫಲರಾದರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.